ನಿರೀಕ್ಷೆಗೂ ಮೀರಿ ಬಿ ಜೆ ಪಿ ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿದೆ. ಅಲ್ಲಿಯ ಈ ಪಲ್ಲಟಕ್ಕೆ ಮುಖ್ಯವಾದ ಬದಲಾವಣೆಗಳು ಏನು ಅಂತ ನೀವು ಗುರುತಿಸ್ತೀರಾ? ಬಿ ಜೆ ಪಿಗೆ ಒಂದು ಚುನಾವಣೆ ಗೆಲ್ಲುವ ಒಂದು ಇಲೆಕ್ಷನ್ ಮೆಷಿನ್ ಇದೆ ಅವ್ರ ಹತ್ರ. ಅದು ಭಾಳ ಜೋರಾಗಿದೆ, ಗಟ್ಟಿಯಾಗಿದೆ. ನಟ ವಿಜಯ್ TVK ಪಕ್ಷನ ತೇಲಿಬಿಟ್ಟಾಗ ಅವರಿಗೆ ಸಾಕಷ್ಟು ಅಡಚಣೆಗಳು ಮೊದಲಿಂದಲೂ ಎದುರಾಗ್ತಾ ಬಂದವು. ಅವರೀಗ ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದಾ ಮತ್ತು ಅವರ ಗೆಲುವಿಗೆ ಕಾರಣ ಆಗಿರೋ ಅಂಶಗಳು ಯಾವುದು ಅನಿಸುತ್ತೆ? ಇಲ್ಲಿ ಸಿನಿಮಾ ನಟರ ಬಗ್ಗೆ ಅಲ್ಲೊಂದು ವಿಶಿಷ್ಟವಾದ ಕ್ರೇಜ್ ಇದೆ ಇಲ್ಲಿ ತಮಿಳುನಾಡಲ್ಲಿ. UDF ಇಷ್ಟರ ಮಟ್ಟಿಗೆ ಮೇಲೆ ಪುಟದೇಳೋದಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಗಿದೆ ಅಂತ ಅನ್ಸುತ್ತೆ? ಕಮ್ಮಿ ವಯಸ್ಸಿನ ಯುವಜನರಿಗೆ ಟಿಕೆಟ್ ಕೊಟ್ಟರು. ಆಮೇಲೆ ಸಿಟ್ಟಿಂಗ್ MP ಗಳಿಗೆ ಟಿಕೆಟ್ ಕೊಡಲಿಲ್ಲ ಯಾರಿಗೂ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಂಚ ರಾಜ್ಯಗಳು, ಅದರಲ್ಲಿ ಒಂದು ಕೇಂದ್ರಾಡಳಿತ ಪ್ರದೇಶ, ಅವುಗಳ ಚುನಾವಣಾ ಫಲಿತಾಂಶ ಈಗ ಬರ್ತಾ ಇದೆ. ಚುನಾವಣಾ ಅಂತಿಮ ಫಲಿತಾಂಶ ನಮಗೆ ಸಿಗೋದು ತಡವಾಗುತ್ತೆ. ಆದರೆ ಈಗ ಒಂದು ಟ್ರೆಂಡ್ ನಮಗೆ ಸಿಕ್ಕಿದೆ. ಪಶ್ಚಿಮ ಬಂಗಾಳದಲ್ಲಿ TMC ಪಕ್ಷವನ್ನು ಸಾಕಷ್ಟು ಹಿಂದಿಕ್ಕಿ BJP ಮುನ್ನಡೆ ಸಾಧಿಸಿರೋದನ್ನು ನೋಡಿದ್ದೀವಿ. ತಮಿಳುನಾಡಿನಲ್ಲಿ ಅಚ್ಚರಿ ಎನ್ನುವಂತೆ ವಿಜಯ್ ನೇತೃತ್ವದ TVK ಪಕ್ಷ ಆಡಳಿತದಲ್ಲಿದ್ದ DMK ಮತ್ತು ವಿರೋಧ ಪಕ್ಷವಾಗಿದ್ದ AIDMK ಎರಡನ್ನೂ ಹಿಂದಿಕ್ಕಿ ಆ ಎರಡೂ ಪಕ್ಷಗಳಿಗೆ ನಷ್ಟವಾದ ಸೀಟುಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಮೂರನೇ ಬಾರಿಗೆ ಸತತವಾಗಿ BJP ಅಧಿಕಾರದ ಗದ್ದುಗೆ ಹಿಡಿಯಲು ಹೊರಟಿದೆ. ಕೇರಳದಲ್ಲಿ ಎಡರಂಗ ಹಿಂದಕ್ಕೆ ಸರಿದು UDF ಮುಂಚೂಣಿಗೆ ಬಂದಿದೆ. ಕಾಂಗ್ರೆಸ್ಗೆ ಅಲ್ಲಿ ಒಂದು ಸ್ವಲ್ಪ ಸಿಹಿ ಸುದ್ದಿ ಬರ್ತಾ ಇದೆ. ಈ ಎಲ್ಲ ವಿದ್ಯಮಾನಗಳನ್ನು ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ನಮ್ಮ ಸುದ್ದಿ ಸಂಪಾದಕರಾದಂತಹ ಹಮೀದ್ ಅವರಿದ್ದಾರೆ. ಅವರನ್ನು ಈ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಮತ್ತು ನಮ್ಮ ಆಳ ಅಗಲ ಪುಟದ ಉಸ್ತುವಾರಿ ವಹಿಸಿರುವಂತಹ ನಮ್ಮ ಹಿರಿಯ ಉಪಸಂಪಾದಕ ಸೂರ್ಯನಾರಾಯಣ ಅವರಿದ್ದಾರೆ. ಅವ್ರಿಗೂ ಈ ಚರ್ಚೆಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಮೊದಲಿಗೆ ನಾವು ಈಗ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾತು ಪ್ರಾರಂಭಿಸೋದು ಸರಿ ಅನಿಸುತ್ತೆ. ಏಕೆಂದರೆ ಅದು ಇಡೀ ದೇಶದ ಗಮನವನ್ನು ಸೆಳೆದಿದ್ದಂತಹ ರಾಜ್ಯ. ಅಲ್ಲಿ ನಿರೀಕ್ಷೆಗೂ ಮೀರಿ BJP ಹೆಚ್ಚು ಸ್ಥಾನಗಳನ್ನು ಪಡ್ಕೊಂಡಿದೆ. SIR ಅಲ್ಲಿ ಸಾಕಷ್ಟು ವಿವಾದಕ್ಕೊಳಗಾಗಿತ್ತು, ಕೋರ್ಟ್ ಮೆಟ್ಟಿಲೇರಿತ್ತು. ಅಲ್ಲಿಯ ಈ ಪಲ್ಲಟಕ್ಕೆ ಮುಖ್ಯವಾದ ಬದಲಾವಣೆಗಳು ಏನು ಅಂತ ನೀವು ಗುರುತಿಸ್ತೀರಾ ಹಮೀದ್? ನೋಡಿದರೆ 2016 ಚುನಾವಣೆಯಲ್ಲಿ BJPಗೆ ಇದ್ದಿದ್ದು 3 ಸೀಟು ವೆಸ್ಟ್ ಬೆಂಗಾಲಲ್ಲಿ. 2021ರಲ್ಲಿ 77 ಸೀಟ್ ಆಗ್ತದೆ. ಅದು ಈ ಸಾರಿ ಸುಮಾರು 200 ಹತ್ರ ಬಂದಿದ್ದಾರೆ. ಅದೊಂದು ದೊಡ್ಡ ಸಾಧನೆ BJP. ಇನ್ನು ಒಂದು ಮುಖ್ಯವಾಗಿ ಗುರುತಿಸಬೇಕಾದ್ದು, BJPಗೆ ಒಂದು ಚುನಾವಣೆ ಗೆಲ್ಲುವ ಒಂದು ಇಲೆಕ್ಷನ್ ಮೆಷಿನ್ ಇದೆ ಅವ್ರ ಹತ್ರ. ಅದು ಭಾಳ ಜೋರಾಗಿದೆ, ಗಟ್ಟಿಯಾಗಿದೆ. 2014ರಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಯ್ಕೆ ಆಗುವ ಸಂದರ್ಭದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿ ಅವರು ವರ್ಕ್ ಮಾಡ್ತಿದ್ದಾರೋ, ಈ 11 ವರ್ಷದ ಬಳಿಕ ಕೂಡ ಅವರ ಆ ಒಂದು ಶ್ರಮ ಆಗಲಿ ಅಥವಾ ಉತ್ಸಾಹ ಆಗಲಿ ಇಷ್ಟು ಕುಗ್ಗಿಲ್ಲ. ಸ್ವಲ್ಪ ಜಾಸ್ತಿನೇ ಆಗಿದೆ ಬಿಟ್ಟರೆ ಕುಗ್ಗಿಲ್ಲ. ಅದನ್ನು ನಾವು ಗುರುತಿಸಲೇಬೇಕು. ಒಂದು ಎರಡನೇದ್ದು, 15 ವರ್ಷ ಮಮತಾ ಅವರಲ್ಲಿ ಆಳ್ವಿಕೆ ಮಾಡಿದ್ದಾರೆ. 15 ವರ್ಷದಲ್ಲಿ ಆಡಳಿತ ವಿರೋಧಿ ಅಲೆ ಸೆಟ್ ಆಗೋದು ಸಹಜ, ಅದರಲ್ಲೇನು ಅಂತ ಆಶ್ಚರ್ಯ ಏನಿಲ್ಲ. ಇನ್ನೊಂದು ಕಳೆದ 5 ವರ್ಷದಲ್ಲಿ ಮಹಿಳೆಯರ ಮೇಲಿನ ದಾಳಿಗಳು ಭಾಳ ಜಾಸ್ತಿ ಆದವು. ಸಂದೇಶಕಾರಿ ಇರ್ಬೋದು, ಆರ್ಜಿಕರ್ ಆಸ್ಪತ್ರೆಯ ಅತ್ಯಾಚಾರ ಮತ್ತು ಹತ್ಯೆ ಇರ್ಬೋದು, ಅದನ್ನು BJP ಭಾಳ ಯಶಸ್ವಿಯಾಗಿ ಬಳಸ್ಕೊಂಡಿತ್ತು. ಅವರು ಮಹಿಳೆಯರು ಸುರಕ್ಷಿತರಲ್ಲ ಅಂತ ಒಂದು ನ್ಯಾರೇಟಿವನ್ನು ಬಿತ್ತಿದ್ರು ಅವರು. ಅದು ಯಶಸ್ವಿ ಆಯಿತು. ಮಮತಾ ಬ್ಯಾನರ್ಜಿ ಒಂದಷ್ಟು ತಪ್ಪುಗಳು ಮಾಡ್ತಾ ಬಂದರು. ಅವರು ಮಹಿಳೆಯರನ್ನ ನಂಬಿದ್ರು. ಮಹಿಳೆಯರು ಮತ ಹಾಕ್ತಾರೆ, ಮಹಿಳೆಯರ ಮತ ನಮಗೆ ಖಚಿತವಾಗಿ ಸಿಗ್ತದೆ ಅಂತ ಒಂದು ವಿಶ್ವಾಸ ಅವರಿಗಿತ್ತು. ಆಮೇಲೆ ಮಹಿಳೆಯರಿಗಾಗಿ ಒಂದಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಅವ್ರು ಹಾಕ್ಕೊಂಡಿದ್ರು. ಅವು ವರ್ಕ್ ಆಗ್ತದೆ ಅಂದ್ಕೊಂಡು. ಆದರೆ ಈ ಅಸುರಕ್ಷತೆಯ ಭಾವವೇ ಹೆಚ್ಚು ಮೇಲುಗೈ ಪಡೆಯಿತು. ಎರಡನೇದು, ಮಮತಾ ನೆಚ್ಚಿಕೊಂಡಿದ್ದು ಮುಖ್ಯವಾಗಿ ಬಂಗಾಳಿ ಅಸ್ಮಿತೆಯನ್ನು ಪದೇ ಅವರು ಹೇಳಿದರು. ನಾವು BJP ಅವರು ಹೊರಗಿನವರು, BJP ಬಂದರೆ ಹೊರಗಿನವರು ಬಂದು CM ಆಗ್ತಾರೆ, ನಮಗೆ ನಮ್ಮವರೇ CM ಬೇಕು ಅನ್ನೋ ನ್ಯಾರೇಟಿವ್ ಕಡಲೆ ಟ್ರೈ ಮಾಡಿದರು. BJP ಅದಕ್ಕೆ ಅದರ ವಿರುದ್ಧ ಪ್ರತಿಯಾಗಿ ಹಿಂದೂ ಅಸ್ಮಿತೆಯನ್ನು ತಂದಿತ್ತು. ನುಸುಳುಕೋರರು
ಬಂದು ಬಂಗಾಳವನ್ನು ವಶಪಡಿಸಿಕೊಳ್ತಾರೆ ಅಂತ ಶುರು ಮಾಡಿದ್ದು, ಹಿಂದೂ ಅಸ್ಮಿತೆಯನ್ನು ತಂದಿದ್ದು. ಬಹುಶಃ ಹಿಂದೂ ಅಸ್ಮಿತೆ ಮುಂದೆ ಬಂಗಾಳಿ ಅಸ್ಮಿತೆ ಇರಲಿಲ್ಲ. ಇದು ಮುಖ್ಯ ಕಾರಣ ಆಯಿತು ಅಂತ ಅನಿಸ್ತದೆ. SIR ಬಹಳ ಚರ್ಚೆಗೆ ಒಳಗಾಯಿತು, ವಿವಾದಾಸ್ಪದ ಆಯಿತು, ಸುಪ್ರೀಂ ಕೋರ್ಟ್ ಮೆಟ್ಲೇರಿತು, ಎಲ್ಲೋ ಹೋದು. ಸುಮಾರು 1 ಕೋಟಿಗೂ ಹೆಚ್ಚು ಜನರು ಹೆಸರು ತೆಗಿತಾರೆ. ಈಗ TMCಯ ಮುಖ್ಯ ಆರೋಪ ಇರುವುದೇ ನಮಗೆ 5% ಅಥವಾ 2000-3000 ಗೆಲ್ಲುವ ಜಾಗಗಳಲ್ಲಿ ಅದಕ್ಕಿಂತ ಜಾಸ್ತಿ ಓಟ್ಗಳನ್ನ ತೆಗೆದುಹಾಕಿದ್ದಾರೆ ಅವರು ಅಂತ. ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು. ಅದು ಏನು ಸುಪ್ರೀಂ ಕೋರ್ಟಲ್ಲೂ ಅಂಥ ದೊಡ್ಡ ಮಟ್ಟದ ಗೆಲುವು ಸಿಗಲಿಲ್ಲ TMCಗೆ. ಆಮೇಲೆ 27 ಲಕ್ಷ ಮತದಾರರನ್ನು ಅವ್ರ ಮತದಾರರು ಹೌದು ಅಥವಾ ಅಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ಆಗದಂಥ ಒಂದು 27 ಲಕ್ಷ ಮತದಾರರಿದ್ದರು. ಅದು ಇನ್ನೂ ನಿರ್ಧಾರ ಆಗಿಲ್ಲ. ಆ್ಯಕ್ಚುಲಿ ಅದಕ್ಕೆ ಸುಪ್ರೀಂ ಕೋರ್ಟು ನ್ಯಾಯಮಂಡಲನ ನೇಮಿಸಿತು. ಒಂದು 19 ನ್ಯಾಯಮಂಡಲ ನೇಮಕ ಮಾಡ್ತದೆ ಅದನ್ನು ಪರಿಹಾರ ಮಾಡಿ ಅಂತ. ಅವರು ಮೊದಲ ಹಂತದ ಮತದಾನದ ಸಂದರ್ಭದಲ್ಲಿ 149 ಜನಕ್ಕೆ ಮತದಾರ ಹಕ್ಕು ಕೊಟ್ಟರು. ಎರಡನೇ ಹಂತದ ಮತದಾನದ ಸಂದರ್ಭದಲ್ಲಿ 1400 ಚಿಲ್ಲರೆ ಜನಕ್ಕೆ ಅಷ್ಟೇ ಕೊಟ್ಟರು. ಸೊ ಹಂಗಾಗಿ ಅದು ಒಂದು ದೊಡ್ಡ ಫ್ಯಾಕ್ಟರ್ ಆಗಿ ಉಳಿತದೆ. ಈಗ ವೆಸ್ಟ್ ಬೆಂಗಾಲಲ್ಲಿ BJPಗೆ ಎಷ್ಟೇ ದೊಡ್ಡ ಗೆಲುವು ಸಿಕ್ಕಿದ್ರು ಕೂಡ ಅದರಲ್ಲಿ ಒಂದು SIRನ ಕಳಂಕ ಉಳಿತದೆ. ಇನ್ನು ಒಂದಷ್ಟು ಕಾಲ ವಿರೋಧ ಪಕ್ಷಗಳು SIR ಕುರಿತಂತೆ ಮಾತಾಡ್ತವೆ. ಇದಿಷ್ಟು ಮುಖ್ಯವಾದ ಅಂಶಗಳು ಅಂತ ಅನಿಸ್ತದೆ ನನಗೆ. ಆಮೇಲೆ ಅಲ್ಲಿ ನೇರ ಸ್ಪರ್ಧೆ, ಬೇರೆ ಪಕ್ಷಗಳ ಮತ ಹಂಚಿ ಹೋಗೋದಿಲ್ಲ, ಕ್ಷೇತ್ರಗಳು ಹಂಚಿ ಹೋಗೋದಿಲ್ಲ. ನೇರ ಸ್ಪರ್ಧೆ ಇರೋದ್ರಿಂದ BJP ಮತ್ತು ಸುಲಭ ಆಯಿತು. ನಾನು ಅದನ್ನೊಂಚೂರು ಆ ಚರ್ಚೆನ ಮುಂದುವರಿಸಿ ಸೂರ್ಯ ಅವರನ್ನು ಕೇಳ್ತೀನಿ. ಅಲ್ಲಿ ಒಂದು ಸೆಂಟ್ರಲ್ ಮಿಷನರಿ ಬಹಳ ದಿನಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಬಂತು ಮತ್ತು ಚುನಾವಣಾ ಆಯೋಗ ಆ ವಿಷಯದಲ್ಲಿ ಮಮತಾ ಬ್ಯಾನರ್ಜಿಯವರು ತುಂಬ ತಕರಾರುಗಳನ್ನು ತೆಗಿತಾ ಬಂದರು. ಆ ಒಂದು ದೃಷ್ಟಿಕೋನದಲ್ಲಿ ಈ ಗೆಲುವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? SIR ವಿಷಯ ನಿಜ, ಆದರೆ ಅಲ್ಲಿ ಈ ಸರ್ತಿ ಚುನಾವಣೆ ಆಗಿರ್ಬೋದು ಅಥವಾ ಕೇಂದ್ರ ಗೃಹ ಸಚಿವಾಲಯ ಕೂಡ ಇರ್ಬೋದು, ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದೆ ಅಂತೇಳಿ ನನಗೆ ವೈಯಕ್ತಿಕವಾಗಿ ಅನಿಸೋದು. ಒಂದು ಏನಂದರೆ, ನೀವು 2021 ಚುನಾವಣೆಯನ್ನು ನೀವು ನೆನಪು ಮಾಡಿಕೊಂಡ್ರೆ ಹಿಂಸಾಚಾರ, ಎಷ್ಟು ಹಿಂಸಾಚಾರ ಆಗಿತ್ತು. ಚುನಾವಣಾ ಪೂರ್ವ ಆಗಿತ್ತು, ಚುನಾವಣೋತ್ತರ ಹಿಂಸಾಚಾರ ಕೂಡ ಆಗಿತ್ತು. ಈ ವರ್ಷ ಅಂಥದ್ದು ನಾವು ಏನೂ ಕಾಣೋಕ್ಕೆ ಸಿಗಲಿಲ್ಲ. ಈಗ SIR ಬಿಹಾರದಲ್ಲಿ ಆಗಿದೆ, ತಮಿಳುನಾಡಲ್ಲೂ ಆಗಿದೆ, ಕೇರಳದಲ್ಲೂ ಆಗಿದೆ. ಬಟ್ ಅಲ್ಲಿಯ ರಾಜ್ಯಗಳಲ್ಲಿ ಈ ಚರ್ಚೆ ಎಲ್ಲೂ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಆಗ್ತಾಯಿದೆ. ಇರ್ಬೋದು, ಒಂದು ಸ್ವಲ್ಪ ಕಾರಣಗಳು ಇರ್ಬೋದು. ಬಟ್ ನಾವು ಒಂದನ್ನೇ ಹಿಡ್ಕೊಂಡು ಈ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ಅಂತ ನನಗೆ ಹೇಳೋದು. ಹಮೀದ್ ಸರ್ ಒಂದು ವಿಷಯ ಹೇಳಿದರು, ಹಿಂದೂ ಅಸ್ಮಿತೆ ವರ್ಕ್ ಆಗಿದೆ ಅಂತ. ನನಗದು ನಿಜ ಅಂತ ಅನಿಸ್ತದೆ. ಯಾಕಂದರೆ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಸಿಕ್ಕಾಪಟ್ಟೆ ದೌರ್ಜನ್ಯ ಎಲ್ಲ ಆಯಿತು. ಅದು ಒಂದು ಸ್ವಲ್ಪ ಇಲ್ಲಿ ಪರಿಣಾಮ ಬೀರಿರ್ಬೋದು ಅಂತೇಳಿ ನನಗೆ ಪ್ರಬಲವಾಗಿ ಅನಿಸ್ತಾ ಇರೋದು. ಆ ಕಾರಣಕ್ಕೆ BJP ಗೆಲುವು ಇನ್ನೂ ಸ್ವಲ್ಪ ಸುಲಭ ಆಯಿತು ಅಂತ ನನಗೆ ಅನಿಸುತ್ತೆ. ಫಾಲ್ಟಾದಲ್ಲಿ ಈಗಲೂ ಕೂಡ ನೀವು ಹೇಳಿದ್ರಲ್ಲ ಹಿಂಸಾಚಾರ ಅಂತ, ಅದರ ಒಂದಿಷ್ಟು ಝಲಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೊಂದು ಎಕ್ಸಾಂಪಲ್. ಮರುಮತದಾನ ಮತ್ತೆ 21ನೇ ತಾರೀಕು ನಡೆಯುತ್ತಲ್ಲಿ. ಆ ಫಾಲ್ಟಾನ ಇಟ್ಕೊಂಡೆ ಹಮೀದ್ ಅವರೇ, ಈ ಹಿಂಸಾಚಾರ ಅಂದ್ರಲ್ಲ, ಅದನ್ನು ಎಕ್ಸ್ಟೆನ್ಷನ್ ಆಗಿ ತಗೊಂಡು ಹಿಂಸಾಚಾರ ಅಲ್ಲಿ ನಿಜಕ್ಕೂ ಕಮ್ಮಿ ಆಗಿದೆಯಾ ಅಥವಾ ಒಳಬೇಗುದಿ ರೂಪದಲ್ಲಿ ಬದಲಾಗಿದೆ ಅನಿಸುತ್ತಾ? ಇಲ್ಲ, ಆ್ಯಕ್ಚುಲಿ ಅಲ್ಲಿ ಈ ಸರಿ ಹಿಂಸಾಚಾರ ಆಗಿದ್ದು ನಮಗೆ ಅಂತ ವರದಿ ಆಗಿಲ್ಲ ಹೊರಗಡೆಗೆ. ಅಲ್ಲಿ ನಮಗೆ ನೇರವಾಗಿ ನಮ್ಗೆ ಗೊತ್ತೂ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ವರದಿ ಆಗಿಲ್ಲ. ಅದೊಂದು ನಿಜ, ವರದಿ ಆಗದೇ ಇರೋದು. ಫಾಲ್ಟಾದಲ್ಲಿ ಒಂದಷ್ಟು ಹಿಂಸಾಚಾರಕ್ಕಿಂತ ಒಂಥರ ಈ ವೋಟಿಂಗ್ ಮೆಷಿನ್ಗೆ ಟ್ಯಾಂಪರ್ ಮಾಡೋದು, ಆ ಥರದ ಒಂದಷ್ಟು ಕೆಲಸಗಳಾದವು. ಆ ಕಾರಣಕ್ಕಾಗಿ ಅವರು ಮತ್ತೆ ಮರುಮತದಾನಕ್ಕೆ ಆದೇಶ ಕೊಟ್ಟಿದ್ದಾರೆ. ಈಗ ನನಗನ್ಸೋದು, ಈಗ ನಾವು ತಮಿಳುನಾಡಿನ ಚುನಾವಣೆಯ ಕಡೆಗೆ ಒಂಚೂರು ಶಿಫ್ಟ್ ಆಗೋಣ. ಬಹುಶಃ 1967ರಲ್ಲಿ ಅಂತ ಕಾಣುತ್ತೆ. ಆವಾಗ ಹಿಂದಿ ಹೇರಿಕೆ ಕಾರಣಕ್ಕೆ ಅಲ್ಲಿ ಒಂದು ಕಾಂಗ್ರೆಸ್ ಧೂಳಿಪಟ ಮಾಡಿತ್ತು. ಅಲ್ಲಿಯ ದ್ರಾವಿಡಿಯನ್ ಒಂದು ನರೇಟಿವ್ನ ಧೂಳಿಪಟ ಮಾಡಿ ಗೆಲುವು ಸಾಧಿಸಿತ್ತು. ಈಗ ನಟ ವಿಜಯ್ TVK ಪಕ್ಷನ ತೇಲಿಬಿಟ್ಟಾಗ ಅವರಿಗೆ ಸಾಕಷ್ಟು ಅಡಚಣೆಗಳು ಮೊದಲಿಂದಲೂ ಎದುರಾಗ್ತಾ ಬಂದವು. ಅವರು ಸಿನಿಮಾ ಜನವರಿಗೆ ರಿಲೀಸ್ ಆಗಬೇಕಾಗಿತ್ತು, ಜನನಾಯಕನ, ಅದಕ್ಕೆ ತಡೆ ಒಡ್ತಾ ಬಂದರು. ಆಮೇಲೆ ಕರೂರು ಕಾಲು ತುಳಿತ ಆಗಿ ಅದರಲ್ಲಿ ಅವರಿಗೆ ಸಾಕಷ್ಟು ಹಿನ್ನಡೆ ಉಂಟಾಯಿತು ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗಿತ್ತು. ಚುನಾವಣಾ ಪೂರ್ವದಲ್ಲಂತೂ ಅವರಿಗೆ ಸಿಂಗಲ್ ಡಿಜಿಟ್ಟು ಅಥವಾ 20 ಸ್ಥಾನದವರೆಗೆ ಬರಬಹುದು ಅಂತ ವಿಶ್ಲೇಷಣೆ ಮಾಡ್ತಿದ್ರು. ಆದರೆ ಈಗ ಅವರು DMK ಮತ್ತು AIADMKಯ ಎಷ್ಟು ಸ್ಥಾನಗಳು ಕಳ್ಕೊಂಡಿವೆಯೋ ಅಷ್ಟನ್ನು ಅವರು ತಗೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸುಮಾರು ಒಂದು 105ರಿಂದ 108 ಸ್ಥಾನಗಳ ಮುನ್ನಡೆಯಲ್ಲಿ ಇದ್ದಾರೆ ಅವರು.
ಅವರೀಗ ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದಾ ಮತ್ತು ಅವರ ಗೆಲುವಿಗೆ ಕಾರಣ ಆಗಿರೋ ಅಂಶಗಳು ಯಾವುದು ಅನಿಸುತ್ತೆ? ಈಗ ತಮಿಳುನಾಡಲ್ಲಿ ಒಂದು ಸಿನಿಮಾದವರಿಗೆ ಒಂದು ಮನ್ನಣೆ ಯಾವತ್ತೂ ಇದ್ದೇ ಇದೆ. 1977 MGR ಬಂದಾಗ ಆಗಲೂ ಈ ದ್ರಾವಿಡ ಪಕ್ಷಗಳು ಅಂದರೆ ಈ DMKನೇ ಈ ಸಿನಿಮಾ ನಟ ಬಂದು ಇಲ್ಲೇನು ಮಾಡ್ತಾನೆ ಅಂತ ಒಂದು ಅಸಡ್ಡೆ ತೋರಿದರು. ಆ ಚುನಾವಣೆಯಲ್ಲಿ ಕೂಡ ಅವರು ಒಂಥರ ಒಂದು ಸ್ವೀಪ್ ಥರ ಬಂದಿರ್ತಾರೆ. ಆಮೇಲೆ 10 ವರ್ಷ ಸುಮಾರು 10 ವರ್ಷ ಸಾಯೋವರೆಗೂ ಇದ್ರು, ಸಾಯೋವರೆಗೂ ಮುಖ್ಯಮಂತ್ರಿ ಆಗಿದ್ದರು. ವಿಜಯ್ ಬಂದಾಗಲೂ DMK ನಾಯಕರು ಇದನ್ನೇ ಹೇಳಿದರು, ಸಿನಿಮಾ ಥರ ಅಲ್ಲ ರಾಜಕಾರಣ ಅಂತ ಅವರು ಮಾತಾಡಿದರು. ಆದರೆ ವಿಜಯ್ ಧ್ರುವೀಕರಣ ಈಗ 2 ವರ್ಷದಲ್ಲಿ ಪಕ್ಷ ಕಟ್ಟಿ ಅವರು ಗೆದ್ದರು ಅಂತ ಎಲ್ಲ ಮಾತಾಡ್ತಿದ್ದಾರೆ. ಆದರೆ ಹಾಗಲ್ಲ ಅದು. ಅವರು 2009ರಲ್ಲಿ ವಿಜಯ್ ಮಕ್ಕಳ ಇಯಕ್ಕಂ ಅಂತ ಒಂದು ಸಂಘಟನೆ ಕಟ್ತಾರೆ. ಆ ಸಂಘಟನೆ ಮೂಲಕ ಸಮಾಜ ಸೇವೆ ಮಾಡ್ತಾ ಹೋಗ್ತಾರೆ. ಮಕ್ಕಳ ಎಜುಕೇಷನ್ಗೆ ದುಡ್ಡು ಕೊಟ್ಟರು, ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿದರು. ಆ ಥರದ್ದು ತಳಮಟ್ಟದಲ್ಲಿ ಕೆಲಸ ಆಗ್ತಾ ಇತ್ತು. ಜೊತೆಗೆ ಬೂತ್ ಮಟ್ಟದಲ್ಲಿ ಅಂದರೆ ಮತಗಟ್ಟೆ ಮಟ್ಟದಲ್ಲಿ ಅವರೊಂದು ಕಾರ್ಯಕರ್ತರ ಪಡೆಯನ್ನು ಕೂಡ ಕಟ್ತಾರೆ. ಅವರು ಸದಾ ಆ ಊರಿನ ಜನರಿಗೆ ಬೇಕಾದ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತಾ ಇದ್ರು. ಅದು ಒಂದು ಬೇಸ್ ಕ್ರಿಯೇಟ್ ಮಾಡಿಕೊಡ್ತು ಅವರಿಗೆ. 2010-2020 ಈ ಮಧ್ಯದಲ್ಲಿ ಅವರ ಎಲ್ಲ ಹೇಳಿಕೆಗಳು ಕೂಡ ಪೊಲಿಟಿಕಲಿ ಒಂಥರ ಅರ್ಥಗರ್ಭಿತವಾದಂಥ ರಾಜಕೀಯ ಅರ್ಥಗರ್ಭಿತವಾದಂಥ ವಾಕ್ಯಗಳೇ ಆಗಿದ್ದವು. ಅವರು CAAಗೆ ಪ್ರತಿಕ್ರಿಯೆ ಕೊಡ್ತಾರೆ, CAA ವಿರುದ್ಧ ಮಾತಾಡ್ತಾರೆ. ಸೊ ಸತತವಾಗಿ ಅವರು ರಾಜಕಾರಣವನ್ನು ಬಿಟ್ಟಿರಲಿಲ್ಲ. GST ಬಗ್ಗೆ ಅವ್ರ ಸಿನಿಮಾದಲ್ಲಿ ಒಂದು ಡೈಲಾಗ್ ಕೂಡ ಇದೆ. ಓಕೆ, ಡೈಲಾಗ್ ರಿಪೀಟ್ ಮಾಡೋದಿಲ್ಲ ಆ ಥರ. ಅಂದರೆ ಅವರು ಆ್ಯಕ್ಟಿವ್ ಪೊಲಿಟಿಷಿಯನ್. ಬೇರೆ ಆಮೇಲೆ MGR ನಂತರದಲ್ಲಿ ಯಾರು ಸಿನಿಮಾದಿಂದ ಬರೋಕ್ಕಾಗಲಿಲ್ಲ, ಯಾರು ಬರಲಿಲ್ಲ. ಈಗ ಜಯಲಲಿತಾ ಬಂದರು ಅಂತ ಹೇಳ್ಬೋದು. ಜಯಲಲಿತಾ ಪಕ್ಷ ಕಟ್ಟಿ ಬಂದಿದ್ದಲ್ಲ. ಜಯಲಲಿತಾ ಅದೊಂದು ಪರಂಪರಾಗತ ವಂಶ ಪರಂಪರೆ ಅಂತ ಹೇಳ್ಬೋದು ಬಿಟ್ಟರೆ ಅವ್ರು ಪಕ್ಷ ಕಟ್ಟಿ ದುಡಿದು ಬಂದಿಲ್ಲ. MGR ನಂತರ ಮತ್ತೆ ವಿಜಯ್ ಶ್ರಮಪಟ್ಟು ಬಂದಿದ್ದು ವಿಜಯ್. ಆಮೇಲೆ ಅವರಿಗೆ ಬಹಳ ದೊಡ್ಡ ಅಭಿಮಾನಿ ಬಳಗ ಇದೆ ಅಲ್ಲಿ. ಅದೆಲ್ಲ ವರ್ಕ್ ಆಗಿದೆ. ಎರಡನೇದು ಮಹಿಳೆಯರು ಅವರ ಅಭಿಮಾನಿಗಳು ತುಂಬ. ಯೂತ್ಸ್ ಹೆಂಗೆ ಅಭಿಮಾನಿಗಳಿದ್ದಾರೋ ಹಾಗೆ ಮಹಿಳೆಯರು ಕೂಡ ಭಾಳ ಜನ ಅಭಿಮಾನಿಗಳಿದ್ದಾರೆ ಅವರಿಗೆ. ಆಮೇಲೆ ಅವರು ವರ್ಷಕ್ಕೆ 6 ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು ವರ್ಕ್ ಆಗಿರೋ ಚಾನ್ಸ್ ಇದೆ. ಒಂದು ಕುಟುಂಬಕ್ಕೆ 6 ಸಿಲಿಂಡರ್ ಫ್ರೀ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೇನು 2,500 ರೂಪಾಯಿ ಏನೋ ತಿಂಗಳಿಗೇನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವು ವರ್ಕ್ ಆಗಿರ್ತವೆ. ಆಮೇಲೆ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಕಂಡಿದ್ದು, ಕೇರಳ ಮತ್ತು ತಮಿಳುನಾಡಲ್ಲಿ ಪ್ರತಿ ಸಾರಿನೂ 5 ವರ್ಷ ಅವರು 5 ವರ್ಷ ಇವರು. AIDMK 5 ವರ್ಷ ಇದ್ದರೆ DMK 5 ವರ್ಷ, UDF 5 ವರ್ಷ ಇದ್ದರೆ LDF 5 ವರ್ಷ ಅಂತ ಲೆಕ್ಕ ಇತ್ತು. ಅದು ಈ ಸರಿ ಬದಲಾಗ್ತದೆ ಅಂತ ತಮಿಳುನಾಡಲ್ಲಿ ಅಂತ ಎಲ್ಲರೂ ಅಂದ್ಕೊಡ್ತಾ ಇದ್ರು. ಅದಕ್ಕೆ ಒಂದು ಕಾರಣ, ಕಳೆದ ಸಾರಿ ಕೇರಳದಲ್ಲಿ ಕೂಡ ಹಾಗೆ ಆಯಿತು. ಪಿಣರಾಯಿ ವಿಜಯನ್ ಅಥವಾ LDF ಎರಡನೇ ಅವಧಿ ಬಂತು. ಇಲ್ಲಿ ಈ ಸರಿ ಅದು ರಿಪೀಟ್ ಆಗ್ಬೋದು ಅಂತ ಒಂದು ಅಂದಾಜಿತ್ತು ಇರೋದು. ಏನಕ್ಕಂದರೆ ತಮಿಳುನಾಡಲ್ಲಿ ಸ್ಟಾಲಿನ್ ವಿರುದ್ಧ ಅಥವಾ ಅವರ ಸರ್ಕಾರದ ವಿರುದ್ಧ ಆಡಳಿತ ವಿರೋಧ ಎಲ್ಲ ಇರಲಿಲ್ಲ. ಆಮೇಲೆ AIDMK ಅಂತ ಪ್ರಬಲ ವಿರೋಧ ಪಕ್ಷವಾಗಿಯೂ ಇರಲಿಲ್ಲ. ಅವರು ಒಳಗೆ ಒಳಜಗಳ ಇತ್ತು, ಪ್ರಬಲ ನಾಯಕರು ಯಾರೂ ಇರಲಿಲ್ಲ. ಆದರೆ AIDMK ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಲ್ಲ. AIDMK DMK ಎಷ್ಟು ಸ್ಥಾನದಲ್ಲಿ ಗೆದ್ದಿದೆ, ಆಲ್ಮೋಸ್ಟ್ ಹತ್ರ ಅಷ್ಟೇ ಸ್ಥಾನವನ್ನು ಗೆದ್ಕೊಂಡಿದೆ. ಹಂಗಾಗಿ ಅವರು ಇರ್ತಾರೆ, ಅವರು ಇಲ್ಲ ಅಂತ ಆಗಲ್ಲ. ಈಗ ತಮಿಳುನಾಡಿಗೆ 3 ಪಕ್ಷಗಳು, ಒಂದು ಪಕ್ಷ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಇನ್ನೊಂದು ಆಲ್ಟರ್ನೇಟಿವ್ ಸಿಗ್ತವೆ ಅವರಿಗೆ. ಇನ್ನೊಂದು ಸಾರಿ ವಿಜಯ್ ಬಂದಿಲ್ಲ ಅಂದರೆ DMK ಬರ್ಬೋದು ಅಥವಾ AIDMK ಬರ್ಬೋದು. ಅವರ ಅಸ್ತಿತ್ವವನ್ನು 3 ಪಕ್ಷ ಅಸ್ತಿತ್ವ ಕಳ್ಕೊಳ್ಳಿಲ್ಲ. ಇನ್ನೊಂದು ಭಾಳ ಮುಖ್ಯವಾಗಿ ನೋಡಬೇಕಾದ್ದು, ಸ್ಟಾಲಿನ್ ಸೋಲ್ತಾರೆ. ಅವರು ಭಾಳ ಜನಪ್ರಿಯತೆ ಇರುವ ರಾಜಕಾರಣಿ ಅವರು, ಮತ್ತು ಭಾಳ ಸ್ಪಷ್ಟತೆ ಇರುವ ರಾಜಕಾರಣಿ ಅವರು. ಅವ್ರ ಮಾತುಗಳಲ್ಲಿ, ಅವರ ನಡವಳಿಕೆಯಲ್ಲಿ ಯಾವತ್ತೂ ದ್ವಂದ್ವ ಆಗಲಿ ಸಂದಿಗ್ಧ ಆಗಲಿ ಯಾವತ್ತೂ ಕಾಣಿಸ್ತಿರ್ಲಿಲ್ಲ. ಬಟ್ ಅವರು ಅವರ ಪರಂಪರಾಗತ ಕ್ಷೇತ್ರ ಅದು. ಭಾಳ ವರ್ಷ 3-4 ಟರ್ಮ್ ಆಯಿತು ಕಾಣ್ತದೆ ಅವರು ಕೊಡತ್ತೂರು. ಅಲ್ಲಿ ಅವರು ಸುಮಾರು ಒಂದು 3-4 ಸಾವಿರ ಓಟಿಗೆ ಸೋತಿದ್ದಾರೆ. ಅದು ಒಂಥರ ಸ್ವಲ್ಪ ಆಶ್ಚರ್ಯ. ಅದು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಹೇಳೋದಾದರೆ, ಆ ಗ್ಯಾರಂಟಿ ಸ್ಕೀಮ್ಸ್ ಇದೆಯಲ್ಲ, ಯಾವುದು ವಿಜಯ್ ಘೋಷಣೆ ಮಾಡಿದ್ರಲ್ಲ, ಅದರಲ್ಲಿ ಇನ್ನೊಂದು ಮುಖ್ಯವಾದ್ದು ರೈತರಿಗೆ ಸಣ್ಣ ಪ್ರಮಾಣದ ಸಾಲನ ಮನ್ನಾ ಮಾಡ್ತೀವಿ ಅನ್ನೋದು, ಇವೆಲ್ಲ ಅದು ಒಂದಿಷ್ಟು ಬೆಲ್ಟ್ನಲ್ಲಿ ಅದು ಕೂಡ ವರ್ಕ್ ಆಗಿದೆ ಅನ್ನೋ ಒಂದು ವಿಶ್ಲೇಷಣೆ ಇದೆ. ಆ ಗ್ಯಾರಂಟಿಗಳೇ ಏನಾದರೂ ಇವರ ಗೆಲುವಿಗೆ ಹೆಚ್ಚು ಕಾಣಿಕೆ ಸಲ್ಲಿಸಿರ್ಬೋದಾ? ಅದು ಕರ್ನಾಟಕದ ಮಾಡೆಲ್ ಥರನೇ ಕಾಣಿಸುತ್ತದೆ. ಅಲ್ಲ ಸರ್, ಒಂದು ಇಲ್ಲಿ ನನಗೇನು ಅನಿಸಿದೆ ಅಂದರೆ, ಈ ತಮಿಳುನಾಡಲ್ಲಿ ಈಗ ಅದಕ್ಕೆ ಗ್ಯಾರಂಟಿ ಅಂತ ಹೆಸರಿಟ್ಟಿದ್ದಾರೆ. ತಮಿಳುನಾಡಲ್ಲಿ ಈ ಉಚಿತ ಕೊಡುಗೆಗಳಿದೆಯಲ್ಲ, ಇದು ಮೊದಲಿಂದ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ. TV ಕೊಡೋದು, ತಾಳಿ ಕೊಡೋದು, ಇಂಥದ್ದೆಲ್ಲ ಇವ್ರದ್ದೇನು ಹೊಸದಲ್ಲ. ನನಗೆ ವೈಯಕ್ತಿಕವಾಗಿ ಏನು ಅನಿಸಿದ್ದು ಅಂದರೆ, ಈ ಹಮೀದ್ ಸರ್ ಹೇಳಿದರು ಅಲ್ಲಿ ಆಡಳಿತ ವಿರೋಧಿ ಇದು ಎಲ್ಲೂ ಕಾಣಲಿಲ್ಲ ನಮಗೆ ಅಂತ. ನಿಜ, ಎಲ್ಲೂ ವರದಿಯಾಗಿಲ್ಲ. ಆದರೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳಿದರು, ಅಲ್ಲಿ ಆಲ್ಟರ್ನೇಟಿವ್ ಆಗಿ ಸರ್ಕಾರ ಬರ್ತದೆ. AIDMK ಒಮ್ಮೆ ಬರುತ್ತೆ, ಆಮೇಲೆ DMK ಬರುತ್ತೆ. ಈಗ DMK ಬಂದು 2 ಟರ್ಮ್ ಆಗಿತ್ತು, ಇದು 3ನೇ ಟರ್ಮ್. ಆ್ಯಕ್ಚುಲಿ ಅವರು ಗೆದ್ದಿದ್ರೆ
ಒಂದು ಇವರಿಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು, DMK ಅವರಿಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು. ಇನ್ನೊಂದು ಅವರ ಮಗ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದಾಗ ಅವರ ಪಕ್ಷದ ಒಳಗಡೆ ಸಣ್ಣ ಅಸಮಾಧಾನ ಕಂಡು ಬಂದಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರಲಿಲ್ಲ, ಆದರೆ ಒಳಗಿಂದೊಳಗೆ ಇಂಥದ್ದೊಂದು ಇದಿತ್ತು. ಆಮೇಲೆ ಮಾಮೂಲಿ ಭ್ರಷ್ಟಾಚಾರ ಆರೋಪಗಳು, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನ ಬಗ್ಗೆ ಎಲ್ಲ ಆರೋಪಗಳು ಇದ್ದೇ ಇತ್ತು. ಇಲ್ಲಿ ಸಿನಿಮಾ ನಟರ ಬಗ್ಗೆ ಅಲ್ಲೊಂದು ವಿಶಿಷ್ಟವಾದ ಕ್ರೇಜ್ ಇದೆ ಇಲ್ಲಿ ತಮಿಳುನಾಡಲ್ಲಿ. ಇವರು ಸರ್ ವಿಜಯಕಾಂತ್ ಅವರನ್ನು ಬಿಟ್ಟರೆ ಅವರು ಇಷ್ಟು ದೊಡ್ಡ ಮಟ್ಟಿಗೆ ಗೆಲುವು ಸಾಧಿಸಿಲ್ಲ, ಆದರೆ ಅವರು ಒಂದು 40-45 ಸೀಟು ಗೆಲ್ಲುವಷ್ಟು ಅಲ್ಲಿ ಸಮರ್ಥರಾಗಿ ವಿಜಯಕಾಂತ್ ಕೂಡ ಅವರ ಪಕ್ಷ ಕೂಡ ಕೆಲಸ ಮಾಡಿತ್ತು. ಸೊ ಹಾಗಾಗಿ ರಾಜಕೀಯ ಕಾರಣಗಳು ಇದ್ವು. ಅದರ ಜೊತೆ ವಿಜಯ್ ಅವರ ಜನನಾಯಕನ್ನು ಬಿಡುಗಡೆಗೆ ಇವರು ವಿರೋಧ ಮಾಡಿದ್ದು, ಆಮೇಲೆ ಕರೂರು ಇದು ದುರಂತ ಪ್ರಕರಣದಲ್ಲಿ ಅವರನ್ನು ಹರಕೆಯ ಕುರಿ ಮಾಡೋ ಪ್ರಯತ್ನ ಮಾಡಿದ್ದು, ಇದೆಲ್ಲವೂ ಕೂಡ DMK ಸ್ವಲ್ಪ ಮುಳುವಾಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಈಗ ನಾವು ಸ್ವಲ್ಪ ಕೇರಳ ಕಡೆಗೆ ಬರೋಣ. ಅಲ್ಲಿ ನೀವು ಹೇಳಿದಾಗೆ ಅಲ್ಲಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಅನ್ನೋದನ್ನು ನೋಡ್ತಾ ಬಂದಿದ್ದೀವಿ. ಈ ಸಲ ಅಂತೂ ಅದು UDF ಇಷ್ಟು ಮಟ್ಟಿಗೆ ಮೇಲೆ ಪುಟದೇಳೋದಕ್ಕೆ ಯಾವ್ಯಾವ ಅಂಶಗಳು ಕಾರಣ ಆಗಿವೆ ಅಂತ ಅನಿಸುತ್ತೆ? ಕಾಂಗ್ರೆಸ್ಸಿನ ಸ್ಟ್ರಾಟಜಿ ವರ್ಕ್ ಆಗಿದೆಯಾ ಅಲ್ಲಿ? ಅಲ್ಲಿ ಎರಡೂ ಥರ ಇದೆ. ಕಾಂಗ್ರೆಸ್ಸು ಈ ಸರಿ ಅಲ್ಲಿ ಯಾವುದೇ ಪ್ರಮಾದಗಳನ್ನು ಮಾಡಲಿಲ್ಲ. ಭಾಳ ಸ್ಪಷ್ಟವಾಗಿ ಅವರು ಏನು ಬೇಕು ಅಷ್ಟನ್ನು ಮಾಡಿದರು. ಯಾವುದು ಪ್ರಮಾದ ಮಾಡೋಕ್ಕೂ ಹೋಗಿಲ್ಲ, ಏನನ್ನು ಅತಿ ಮಾಡೋಕ್ಕೂ ಹೋಗಲಿಲ್ಲ. ಅವರು ಒಂದು ಬಹಳಷ್ಟು ಜನ ಯುವಕರಿಗೆ, ಅಂದರೆ ಕಮ್ಮಿ ವಯಸ್ಸಿನ ಯುವಜನರಿಗೆ ಟಿಕೆಟ್ ಕೊಟ್ಟರು. ಆಮೇಲೆ ಸಿಟ್ಟಿಂಗ್ MP ಗಳಿಗೆ ಟಿಕೆಟ್ ಕೊಡಲಿಲ್ಲ ಯಾರಿಗೂ. ಭಾಳ ಜನರಿಗೆ ಡಿಮಾಂಡ್ ಇತ್ತು ಆ್ಯಕ್ಚುಲಿ. ಅವರು ಸುಧಾಕರ್ನ್ ಅಂತ ಒಬ್ಬ ಅವರು ಇಳವ ಕಮ್ಯುನಿಟಿ ದೊಡ್ಡ ನಾಯಕ, ಅವರು MP ಗೆ ಅವ್ರು ಸೀಟ್ ಕೇಳ್ತಾರೆ. ಸೀಟ್ ಕೇಳಿ ಬಂಡಾಯ ಕೂಡ ಹೇಳ್ತಾರೆ, ಅವರು ನಂಗೆ ಸೀಟ್ ಕೊಡಬೇಕು ಅಂತ. ಕೊಡಲಿಲ್ಲ. ಅವರು ಏನು ಮಾಡ್ತಾರೆ, ಅವರು ಮಧುಸೂದನ್ ಮಿಸ್ತ್ರಿಯನ್ನು ಕಳಿಸ್ತಾರೆ, ಆಮೇಲೆ ವೇಣುಗೋಪಾಲ್ಗೆ ಹೋಗ್ತಾರೆ. ಕೊನೆಗೆ ರಾಹುಲ್ ಗಾಂಧಿಯೇ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವರು ಬಂಡಾಯವಾಗಿ ಕಂಟೆಸ್ಟ್ ಮಾಡೋದು ಮಾಡ್ತಾರೆ. ಸೊ ಆ ಥರ ಬಂಡಾಯವನ್ನು ಅವ್ರು ಶಬರ ಮಾಡಿದರು. ಅಲ್ಲಿ ಕಾಂಗ್ರೆಸ್ಸಿಂದ ಅಥವಾ UDF ಇಂದ ಎಲ್ಲೂ ಬಂಡಾಯ ಇರಲಿಲ್ಲ, ಅದೊಂದು ಸ್ಪಷ್ಟತೆ ಇತ್ತು. ಆಮೇಲೆ ಅವರಲ್ಲಿ 3 ಜನ ನಾಯಕರಿದ್ದಾರೆ. 3 ಜನ ನಾಯರ್ ಕಮ್ಯುನಿಟಿಯವರು. VD ಸತೀಶನ್ನು ವಿರೋಧ ಪಕ್ಷದ ನಾಯಕ, ರಮೇಶ್ ಚೆನ್ನಿತ್ತಲ ಪ್ರಚಾರ ಸಮಿತಿ ಅಧ್ಯಕ್ಷ, ಆಮೇಲೆ KC ವೇಣುಗೋಪಾಲ್. ಈ 3 ಜನವು ನಾಯರ್ ಕಮ್ಯುನಿಟಿಯವರು. ಅಲ್ಲಿ ಒಂದು ಏನಂದರೆ, ಈ 3 ಜನರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಆಗಲೇಬೇಕು 3 ಜನರು ಸಹಜವಾಗಿ. ಸೊ ನಾಯರ್ ಕಮ್ಯುನಿಟಿ ಓಟುಗಳು ಒಂದಷ್ಟು BJP ಹೋಗ್ತಾ ಇತ್ತು. ಬಹುತೇಕ ಈ ಕಡೆ ಬಂದಂಗಿದೆ ಅದು, ಆ ಓಟುಗಳು. ಆಮೇಲೆ ಇಲೆಕ್ಷನ್ಗೆ ಸ್ವಲ್ಪ ದಿನ ಇದ್ದಾಗ, ಸ್ವಲ್ಪ ಒಂದು 6 ತಿಂಗಳಿಂದೇನು, ಸನ್ನಿ ಜೋಸೆಫ್ ಅಂತ ಕ್ರಿಶ್ಚಿಯನ್ ಕಮ್ಯುನಿಟಿಯವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸನ್ನಿ ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿ ಭಾಳ ಕಾಲದಿಂದ ಕಾಂಗ್ರೆಸ್ ಪರವಾಗಿ ಇದ್ದ ಕಮ್ಯುನಿಟಿಯಲ್ಲಿ, ಅದು ಉಮ್ಮನ್ ಚಾಂಡಿ ಕಾರಣಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಕ್ಕೆ ಇರ್ಬೋದು. ಇತ್ತೀಚೆಗೆ ಸ್ವಲ್ಪ ಅವರು BJP ಕಡೆ ವಾಲ್ತಾ ಇರುವಂಗೆ ಕಾಣಿಸ್ತಾ ಇತ್ತು. ಸೊ ಸನ್ನಿ ಜೋಸೆಫನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಕಾರಣಕ್ಕಾಗಿ ಅದು ದೊಡ್ಡ ಪ್ರಮಾಣದ ಓಟುಗಳು ಕಾಂಗ್ರೆಸ್ಗೆ ಬಿತ್ತು. ಆಮೇಲೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್, ಅದು ಭಾಳ ವರ್ಷದಿಂದ ಜೊತೆಗಿರುವ ಪಕ್ಷ, UDF ಅಲ್ಲಿರೋ ಪಕ್ಷ. ಅದು ಅಲ್ಲಿ ಗಮನಾರ್ಹವಾದ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಸೊ IUML ಇದ್ದ ಕಾರಣಕ್ಕಾಗಿ ಮುಸ್ಲಿಂ ಓಟು ಸಹಜವಾಗಿ ಬಂದೇ ಬರ್ತದೆ. ಸೊ ಹಂಗಾಗಿ ಅಷ್ಟು ಸೀಟು, ಅಂದರೆ ಸುಮಾರು 100 ಸೀಟ್ನಷ್ಟು ಗೆಲ್ಲಲಿಕ್ಕೆ ಅದು ಕಾರಣ ಆಯಿತು ಅಂತ ಅನಿಸ್ತಾ ನನಗೆ. ನಿಮಗೆ ಏನು ಅನ್ನಿಸ್ತದೆ ಈಗ ಪಿಣರಾಯಿ ವಿಜಯನ್ ಪಾಲಿಟಿಕ್ಸ್ನಲ್ಲಿ ಎಲ್ಲಾದರೂ ಎಡವಟ್ಟುಗಳು ಮಾಡಿದ್ರು ಅಂತ ಅನಿಸುತ್ತೆ? ಅದೇ ಈ ರೀತಿಯ ಫಲಿತಾಂಶ ಬಹುಶಃ ಕೇರಳದ ಬಗ್ಗೆ ಯಾರೂ ನಿರೀಕ್ಷೆ ಇರಲಿಲ್ಲ. ಎಲ್ಲ ಮತಗಟ್ಟ ಸಮೀಕ್ಷೆಗಳು ಇದ್ದಿದ್ದು ಟಗ್ ಆಫ್ ವಾರ್ ಇರ್ಬೋದು, ಅಂದರೆ ನೆಕ್ ಟು ನೆಕ್ ಫೈಟ್ ಇರ್ಬೋದು. ಇಬ್ಬರು ಕೂಡ ಒಂದು 60, 65, 70 ಆ ರೀತಿ ಬರ್ಬೋದು ಅಂತ ನೋಡಿದರೆ, ಅಲ್ಲಿ ಈಗ ಆಡಳಿತ ವಿರೋಧಿ ಅಲೆ ಸಿಕ್ಕಾಪಟ್ಟೆ ಇದ್ದಂಗೆ ಕಾಣ್ತಾ ಇದೆ ಈಗಿನ ಫಲಿತಾಂಶ ನೋಡುವಾಗ. ಅದೇ ಆಗಲೇ ನಾವು ಚರ್ಚೆ ಮಾಡಿದಂಗೆ ಇದು 2ನೇ ಸರ್ತಿ LDF ಬರ್ತಾ ಇರೋದಲ್ಲಿ. ಅಂದರೆ ಲಾಸ್ಟ್ ಚುನಾವಣೆಯಲ್ಲೂ ಅದೇ ಅವರೇ ಗೆದ್ದಿದ್ದರು. ಅಲ್ಲಿ ಹೇಗೂ ಆಲ್ಟರ್ನೇಟಿವ್ ಪಕ್ಷ ಚೇಂಜ್ ಆಗಬೇಕಿತ್ತು, ಈ ಸಲ ಆಗಿದೆ. ಆದರೆ ಇವರಿಗೆ ತುಂಬ ಪ್ರಬಲವಾಗಿ ಜನ ಮತ ಹಾಕಿದ್ದಾರೆ. ಒಂದು ಪಿಣರಾಯಿ ವಿಜಯನ್ ಅವರ ಬಗ್ಗೆ ಪಕ್ಷದ ಒಳಗಡೆ ಅವರು ಸ್ವಲ್ಪ ಸರ್ವಾಧಿಕಾರಿ ಧೋರಣೆ ಥರ ನೋಡ್ಕೊಳ್ತಾ ಇದ್ದಾರೆ ಅಂತ ಒಂದು ಇರುತ್ತೆ. ಮತ್ತು ಇನ್ನೊಂದು, ಅವರ ಮಗಳು ಅಳಿಯನಿಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪನೂ ಇತ್ತು. ಇದ್ರ ಜೊತೆ ಭ್ರಷ್ಟಾಚಾರದ ಆರೋಪಗಳು ಇದ್ವು. ಇದೆಲ್ಲ ಕೂಡ ಕಾರಣ ಆಗಿರ್ಬೋದು ಅಂತ ನನಗೆ ಅನಿಸೋದು. ಆ್ಯಕ್ಚುಲಿ ಅದಕ್ಕೆ ಒಂದು ಪಾಯಿಂಟ್ ನಾನು ಸೇರಿಸ್ಬೋದು. ನಾನು ಆ್ಯಕ್ಚುಲಿ ಒಂದು 8-10 ಜಿಲ್ಲೆಗಳಿಗೆ ಹೋಗಿದ್ದೆ ಕೇರಳದಲ್ಲಿ. ಹೋದಾಗ ನಿಮಗೆ ಹೊರಗಡೆ ನೋಡಿದರೆ ಕಾಂಗ್ರೆಸ್ನ ಅಪರದ ಪ್ರಚಾರ ಏನೂ ಕಾಣ್ತಿರಲಿಲ್ಲ. ಎಲ್ಲೂ ಒಂದು ಪೋಸ್ಟರ್ ಆಗಲಿ ಹೋರ್ಡಿಂಗ್ ಆಗಲಿ ಏನೂ ಹಾಕಿರಲಿಲ್ಲ. ಆದರೆ ಉದ್ದಕ್ಕೂ ಕೇರಳದಲ್ಲಿ ದೊಡ್ಡ ದೊಡ್ಡ ಹೋರ್ಡಿಂಗ್ಗಳು ಪಿಣರಾಯಿ ವಿಜಯನ್ ಇದ್ವು.
ಅದರಲ್ಲಿ ಪಿಣರಾಯಿ ವಿಜಯನ್ ಅವರದ್ದು ದೊಡ್ಡ ಫೋಟೋ, ಬಟ್ ಇನ್ಯಾರೂ ಇರಲಿಲ್ಲ. ಅದು ಒಂಥರ ಸರ್ವಾಧಿಕಾರ ಮನಸ್ಥಿತಿಯ ಪ್ರಚಾರ. ಅದು ಅವರ ಪಕ್ಷದೊಳಗೆ ಭಾಳ ಅಸಮಾಧಾನ ಇತ್ತು ಆ ವಿಷಯದಲ್ಲಿ. ಮತ್ತು CPI CPMನವರೇ ಈ ಸರ್ ನಾವು ಸೋತ್ರೆ ಒಳ್ಳೆಯದು ಅನ್ನೋ ಮನಸ್ಥಿತಿ ಬಂದಿದ್ದರು. ಈಗ ನಾವು ಒಟ್ಟಾರೆ ಈ ಎಲ್ಲ ರಿಸಲ್ಟ್ಗಳನ್ನ ಇಟ್ಕೊಂಡು ನೋಡಿದಾಗ ಎಡರಂಗ ಅನ್ನೋದು ಈಗ ಎಲ್ಲೂ ಇಲ್ದಂಗಾಗಿದೆ ದೇಶದಲ್ಲಿ. ಇನ್ನೊಂದು ತಮಿಳ್ನಾಡು ಕಡೆ ನೋಡಿದಾಗ ಇವತ್ತಿಗೂ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಕೋಟೆ ಬಲವಾಗಿರೋದು ಸ್ಪಷ್ಟ ಆಗ್ತಿದೆ. ಅಲ್ಲಿಗೆ BJP ಯಾವುದೇ ರೀತಿಯಲ್ಲೂ ಎಂಟ್ರಿ ಕೊಡೋದಕ್ಕೆ ಅಷ್ಟಾಗಿ ಜನ ಬಿಟ್ಕೋತಾ ಇಲ್ಲ. ಅಸ್ಸಾಂನಲ್ಲಿ ಸತತ 3ನೇ ಬಾರಿಗೆ BJP ಗೆಲುವು ಸಾಧಿಸ್ತಾ ಇದೆ. ಈ 3 ವಿದ್ಯಮಾನನ ಇಟ್ಕೊಂಡು ಮುಂದೆ ಬರುವ ಲೋಕಸಭಾ ಚುನಾವಣೆಗೆ ಇದನ್ನು ಮುನ್ನುಡಿಯಾಗಿ ಪರಿಗಣಿಸೋದಾದರೆ ನಾವು ಯಾವ ರೀತಿ ನೋಡ್ಬೋದು ಈ ಚುನಾವಣೆ? ಈ ಚುನಾವಣೆ ಫಲಿತಾಂಶವನ್ನು ನಾವು 2 ಥರ ನೋಡಬೇಕು. ಒಂದು ಲೋಕಲ್ ಸ್ಪೆಸಿಫಿಕ್ ಆಗಿ, ಸ್ಟೇಟ್ ಸ್ಪೆಸಿಫಿಕ್. ಇನ್ನೊಂದು ಜನರಲ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ಯಾವ ಪರಿಣಾಮ ಆಗ್ತದೆ ಅಂತ. ರಾಷ್ಟ್ರ ಮಟ್ಟದಲ್ಲಿ ಈಗ ವೆಸ್ಟ್ ಬೆಂಗಾಲು 43 ಕ್ಷೇತ್ರ ಏನೋ ಇರಬೇಕು ಲೋಕಸಭೆ ವೆಸ್ಟ್ ಬೆಂಗಾಲಲ್ಲಿ. ಸೊ ಈಗ ಬಹುಪಾಲು ಕ್ಷೇತ್ರಗಳು, ಹೆಚ್ಚಿನ ಕ್ಷೇತ್ರಗಳು TMC ಕೈಲಿದ್ದಾವೆ. ಸೊ ಲೋಕಸಭಾ ಇಲೆಕ್ಷನಲ್ಲಿ ಅವರು ಈಗ ಮಮತಾ ಸುಮ್ಮನೆ ಕೂರುವ ಅಂತ ನಾಯಕಿ ಅಲ್ಲ, ಅವರು ಈಗ ಮತ್ತೆ ಕೆಲಸ ಶುರು ಮಾಡ್ತಾರೆ. ಮತ್ತು ಅವರು ತೀರಾ ಹೀನಾಯಸವರು ಸೋತಿಲ್ಲ. ಅವರಿಗೆ 40% ಓಟಿದೆ, 40.80% ಓಟಿದೆ. BJPಗೆ 45% ಸಮಥಿಂಗ್ ಓಟಿದೆ. ಸೊ 4% ಓಟಲ್ಲಿ 100 ಸೀಟ್ ಬದಲಾಗಿದೆ. ಸೊ ಈಗ ಈ 5% ಓಟ್ ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ಇನ್ನೊಂದು 3 ವರ್ಷ ಟೈಮ್ ಇದೆ ಅವರಿಗೆ. ಅವರು ಮಾಡ್ಬೋದು. ಮತ್ತು ಅದು ಅವರ ಅಸ್ತಿತ್ವದ ಪ್ರಶ್ನೆ ಕೂಡ, ಅವ್ರು ಮಾಡಲೇಬೇಕು. ಒಂದು. ಎರಡನೇದಾಗಿ ಇಂಡಿಯಾ ಒಕ್ಕೂಟ, ಅದು ಸ್ವಲ್ಪ ಅದರ ಸ್ಟ್ರಕ್ಚರ್ ಬದಲಾಗಬಹುದು ಅಂತ ಅನಿಸ್ತಾ ಉಂಟು. ಯಾಕಂದರೆ ಮಮತಾ ಮತ್ತು ಸ್ಟಾಲಿನ್ ಇಬ್ಬರು ಅದನ್ನು ಡಾಮಿನೇಟ್ ಮಾಡ್ತಾಯಿದ್ರು. ಕಾಂಗ್ರೆಸ್ಸು ಪ್ರಮುಖ ಪಕ್ಷ ಆಗಿದ್ದರೆ ಕೂಡ ನಮ್ಮ ಮಾತು ಕೇಳಬೇಕು ನೀವು, ನಾವು ಕೂಡ ಭಾಳ ಇಂಪಾರ್ಟೆಂಟ್, ನಮಗೆ ನೀವು ಕನ್ಸಿಡರ್ ಮಾಡಬೇಕು ಅಂತ ಒತ್ತಾಯ ಹಾಕ್ತಾಯಿದ್ರು. ಅದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ ಇನ್ನು ಮುಂದಕ್ಕೆ. ಕಾಂಗ್ರೆಸ್ಗೆ ಸ್ವಲ್ಪ ಉಸಿರಾಡಲಿಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ. ಅವರಿಗೆ ಒಂದು ಸ್ಟೇಟು ಎಕ್ಸ್ಟ್ರಾ ಸಿಕ್ಕಿದಂಗೆ ಆಯಿತು ಕೇರಳದಲ್ಲಿ. ಇವರದ್ದು ಪ್ರಭಾವ ಕಮ್ಮಿ ಆದಂಗೆ, ಅವರು ಹೆಚ್ಚು ಪ್ರಭಾವ ಬೀರಬಹುದು. ಆಮೇಲೆ ಇನ್ನೂ ಅದೇ ಆಗ ಹೇಳಿದಾಗೆ BJPಯ ವಿರುದ್ಧ ಅಂದರೆ ಬೇರೆ ಪಕ್ಷಗಳು ಮಮತಾವನ್ನು ಹೊರತುಪಡಿಸಿ ಹೇಳೋದು, ಬೇರೆ ಮಮತಾ ಕೆಟಗರಿ ಸೇರಿಸಬಾರದು. ಚುನಾವಣೆ ಗೆಲ್ಲುವ ವಿಷಯದಲ್ಲಿ BJPಯ ಹತ್ತಿರಕ್ಕೂ ಯಾರು ಬರೋದಿಲ್ಲ. ಅದು ಒಂಥರ ಅದು ಹೆಂಗೆ ಕೆಲಸ ಮಾಡ್ತಾರೆ ಅಂದರೆ 24 ಗಂಟೆ ಕೆಲಸ ಮಾಡ್ತಾರೆ. ಯಾವುದೆಲ್ಲ ರೀತಿಯಲ್ಲಿ ಹೆಂಗೆಲ್ಲ ಮಾಡಬೇಕು ಯಾವುದನ್ನು ಅವ್ರು ಬಿಡಲ್ಲ, ಸಣ್ಣ ಸಣ್ಣ ವಿಷಯಗಳನ್ನು ಬಿಡಲ್ಲ. ಸೊ ಹಂಗಾಗಿ ಉಳಿದವರಿಗೆ ಇದೊಂದು ಪಾಠ. ಆ್ಯಕ್ಚುಲಿ ಉಳಿದವ್ರಿಗೆ ಹಿಂಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ. ಸೂರ್ಯ, ಅದನ್ನು ಎಕ್ಸ್ಟೆನ್ಷನ್ ಅನ್ನೋ ಥರ ನೀವೇನಾದರೂ ಸೇರಿಸ್ಬೋದಾದ್ರೆ ಏನು ಹೇಳ್ಬೋದು? ಅದೇ ಈಗ ಏನಾದರೂ ದಕ್ಷಿಣದಲ್ಲಿ BJPಗೆ ಅಷ್ಟು ಇನ್ರೋಡ್ ಮಾಡೋದಕ್ಕೆ ಇನ್ನೂ ಸುಲಭ ಇಲ್ಲ ಅಂತ. ಈಗ ತಮಿಳ್ನಾಡಲ್ಲಿ ಒಂದು 2-3 ಸ್ಥಾನದಲ್ಲಿ ಮುನ್ನಡೆ ಇದ್ದಾರೆ. ಆದರೆ BJPಯ ವೋಟ್ ಶೇರು 3% ಅಷ್ಟು. ಈ ಕೇರಳದಲ್ಲಿ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ರಾಜೀವ್ ಚಂದ್ರಶೇಖರ್ ಒಬ್ಬರು, ಇನ್ನೊಬ್ಬರು ಗೆದ್ದಿದ್ದಾರೆ. 11.7% ಅವ್ರದ್ದು ವೋಟ್ ಶೇರ್ ಇದೆ. ಅವರು ಇನ್ನೂ ಕೆಲಸ ಮಾಡಿ. ಕರ್ನಾಟಕದಲ್ಲಿ ಈಗ ಸದ್ಯ ಇವತ್ತು ಮತ್ತೆ ಉಪಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಮತ್ತೆ ಕಾಂಗ್ರೆಸ್ಸಿಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದಂಗೆ ಅನಿಸ್ತಾ ಇದೆ. ಸೊ ದಕ್ಷಿಣ ಭಾರತದಲ್ಲಿ BJPಗೆ ಸುಲಭದ ತುತ್ತಲ್ಲ ಅನ್ನೋದು ಒಂದು ವಿಚಾರ. ಉತ್ತರ ಭಾರತದಲ್ಲಿ ಅದು ಇನ್ನೂ ಅಷ್ಟು ಪ್ರಬಲವಾಗುತ್ತೆ ಅನ್ನುವಂಥದ್ದು ಒಂದು ವಿಚಾರ ಇದೆ. ಈ ಚುನಾವಣೆ ಫಲಿತಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿಗೆ ನಾವು ಒಂದು ಸ್ಥೂಲವಾಗಿ ಈ ಚುನಾವಣೆಗಳನ್ನು ಇಟ್ಕೊಂಡು ಚರ್ಚೆ ನಡೆಸಿದ್ದೀವಿ ಅಂತ ಅನಿಸುತ್ತೆ. ಇದು ಎಷ್ಟು ನಾವು ಮುಗದಷ್ಟು ವಿಷಯಗಳು ಸಿಗ್ತಾ ಹೋಗ್ತವೆ. ಇಲ್ಲಿಗೆ ನಾವು ಇದನ್ನು ಕನ್ಕ್ಲೂಡ್ ಮಾಡಬಹುದು ಅಂತ ಭಾವಿಸ್ತೀನಿ. ಪ್ರಜಾವಾಣಿಯ ಪಾಡ್ಕಾಸ್ಟ್ಗಳನ್ನು ಇದೇ ರೀತಿ ನೋಡ್ತಾ ಇರಿ, ಇದೇ ರೀತಿ ನಮಗೆ ಬೆಂಬಲ ಸೂಚಿಸ್ತೀರಿ ಮತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ಪ್ರಜಾವಾಣಿ.net ವೆಬ್ಸೈಟನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ಚರ್ಚಾ ಕಾರ್ಯಕ್ರಮನ ಮುಗಿಸ್ತೀನಿ. ನಮ್ಮ ಜೊತೆ ಚರ್ಚೆನಲ್ಲಿ ಭಾಗವಹಿಸಿದಂಥ ಹಮೀದ್ ಅವರಿಗೆ ಮತ್ತು ಸೂರ್ಯ ಅವರಿಗೆ ನಮಸ್ಕಾರ.